ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಃ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಉಕ್ತುಶ್ಚ ಶ್ರೋತॄಣಾಂ ಕಲಿಮಲ ನಾಶನೆ ಕಲಿಕೃತ ಕಲ್ಮಠ ನಾಶನೆ ಹೊರಡುತ್ತಾರೆ. ಅದ್ಯ ಪ್ರಹ್ಲಾದಕೃತ ನೃಸಿಂಹಸ್ತುತಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪದೇ ಸ್ವರ್ಪಿತಂ ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ನರಸಿಂಹ ಜಯಂತಿ, ನಿನ್ನ ವೇದವ್ಯಾಸ ಜಯಂತಿ. ನಿನ್ನ ವೇದವ್ಯಾಸರ ಬಗ್ಗೆ ಮಾತನಾಡುವುದನ್ನು ಮರೆತುಬಿಟ್ಟೆ. ಆದ್ದರಿಂದಾಗಿ ಇವತ್ತು ತಪ್ಪದೇ ನರಸಿಂಹದೇವರ ಬಗ್ಗೆ ಮಾತನಾಡುವುದನ್ನು ಮುಂದುವರಿಸಲು ನಿಶ್ಚಯಿಸಿದ್ದೆ. ಶನಿದೇವರು ಮಾಡಿದ ನರಸಿಂಹ ಸ್ತೋತ್ರ, ತ್ರಿವಿಕ್ರಮ ಪಂಡಿತಾಚಾರ್ಯರ ಉದಯರವಿ ಸಹಸ್ರ ದ್ಯೋತಿತಂ ವೃಕ್ಷ ವೀಕ್ಷಂ ಸ್ತೋತ್ರ ಅನೇಕ ಸಲ ನಾನು ಅದರ ಅರ್ಥ ಹೇಳಿದ್ದೇನೆ. ಇವತ್ತು ಪ್ರಹ್ಲಾದರಾಜರು ಸುಮಾರು 43 ಶ್ಲೋಕಗಳಲ್ಲಿ ನರಸಿಂಹದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಅದನ್ನು ಈ ಒಂದೆರಡು ದಿನಗಳಲ್ಲಾದರೂ ಅಥವಾ 3 ದಿವಸ ಹಿಡಿಬೋದು. ಬಹಳ ವಿಸ್ತಾರ ಮಾಡೋದಿಲ್ಲ. ಅಲ್ಲಿಯ ಭಾವವನ್ನು ಮಾತ್ರ ನೆನಪಿನಿಟ್ಟುಕೊಳ್ಳಿಕ್ಕೆ ಅನುಕೂಲವಾಗುವಷ್ಟು ಹೇಳ್ತೇನೆ. ಆ ನರಸಿಂಹ ಸ್ತೋತ್ರವನ್ನು ನೋಡೋಣ. ಒಂದು ಮಾತು ನೆನಪಿನಿಟ್ಟುಕೊಳ್ಳಿ, ನಿಮಗೆ ಜೀವನದಲ್ಲಿ ಸಮಸ್ಯೆಗಳು ಬರ್ತವೆಯಾ? ಬಂದಿವೆಯಾ? ಬಂದಿರಲೇಬೇಕು ಅಲ್ವಾ? ನಿಮಗೆ ರೋಗಗಳು ಆಗ್ತಿರ್ಬೋದು. ನಿಮ್ಮ ಶತ್ರುಗಳು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸ್ತಿರಬಹುದು. ನಿಮ್ಮ ಇಚ್ಛೆಗಳು ಪೂರ್ತಿಯಾಗದೇ ಇರಬಹುದು. ಮನೆಯಲ್ಲಿ ಮದುಮಕ್ಕಳ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಮದುವೆ ಆಗದೇ ಇರಬಹುದು, ಲೇಟಾಗಿ ಆಗಿರ್ಬೋದು. ಅಥವಾ ಸಂತಾನವಾಗಿರದೇ ಇರಬಹುದು. ಎಲ್ಲದಕ್ಕೂ ಕಾರಣ ನಮ್ಮ ಹಿಂದಿನ ಜನ್ಮದ ಕರ್ಮ, ತಂದೆ ತಾಯಿಗಳ ಕರ್ಮ, ಮಕ್ಕಳ ಕರ್ಮ. ಅದರಿಂದ ಬಂದ ಪಾಪ. ಆ ಪಾಪದ ಫಲವಾಗಿ ನಾವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆ ಪಾಪ ಪುರುಷ ಇದ್ದಾನಲ್ಲ, ನಮ್ಮ ಕಡೆಯಿಂದ ಪಾಪ ಮಾಡಿಸುವವನು, ಅವನನ್ನು ಬೇರು ಸಹಿತ ಕಿತ್ತಿ ಹಾಕಿ ನಮ್ಮ ಪಾಪಗಳನ್ನು ಪೂರ್ತಿಯಾಗಿ ನಾಶಪಡಿಸಿಕೊಳ್ಳಬೇಕಾಗಿದ್ದರೆ ಒಂದೇ ಒಂದು ದಾರಿ, ನರಸಿಂಹದೇವರ ಸ್ತುತಿ, ನರಸಿಂಹದೇವರ ಸ್ತೋತ್ರ. ಅದನ್ನು ನಾವು ತಪ್ಪದೇ ಇವತ್ತು ನಾವು ಕೇಳಬೇಕು. ನರಸಿಂಹದೇವರನ್ನು ಸ್ಮರಿಸಿ, ಮಾತಾ ನರಸಿಂಹಶ್ಚ ಪಿತಾ ನರಸಿಂಹ ಭ್ರಾತಾ ನರಸಿಂಹಶ್ಚ ಸಖಾ ನರಸಿಂಹ ಅಂಥೇಳಿ ಪರಮಾತ್ಮನನ್ನು ಹಗಲು ರಾತ್ರಿ ನೆನೆಸಿದಾಗ ಭಗವಂತ ತಪ್ಪದೇ ನಮಗೆ ನಮ್ಮ ಪಾಪಗಳನ್ನು, ಅದರ ಜೊತೆಗೆ ಸಂಕಷ್ಟಗಳನ್ನು ದೂರ ಮಾಡ್ತಾನೆ. ಅದರಲ್ಲಂತೂ ಬ್ರಹ್ಮದೇವರು ಸ್ತೋತ್ರ, ಪ್ರಹ್ಲಾದರಾಜರ ಸ್ತೋತ್ರ ಮಾಡಿದ ಮೇಲೆ ಭಗವಂತನ ಪೂರ್ತಿ ಕ್ರೋಧ ಇಳಿದೋಗಿತ್ತು. ಪರಮಾತ್ಮ ಭಾಳ ಒಳ್ಳೆ ಮೂಡ್ನಲ್ಲಿದ್ದ. ಅವನು ಯಾವಾಗಲೂ ಒಳ್ಳೆ ಮೂಡ್ನಲ್ಲೇ ಇರ್ತಾನೆ, ಮಾತು ಬೇರೆ.
ಬ್ರಹ್ಮದೇವರು ಬಂದು ನಮ್ಮ ಸಲುವಾಗಿ ಕೇಳ್ತಾರೆ, ಪರಮಾತ್ಮ ಜಗತ್ತಿನಲ್ಲಿ ಬಹಳ ಜನರು ಬಹಳ ಸಂಕಟದಲ್ಲಿದ್ದಾರೆ, ಆ ಸಂಕಟ ಇರುವಾಗ ಅಪಮೃತ್ಯುವಿನ ಸಂದರ್ಭ ಬಂದಿದ್ದರೂ ಸಹಿತ ಮರಣಶಯ್ಯ ಮೇಲೆ ಜೀವನದ ಜೊತೆ ಹೋರಾಟ ನಡೆಸಿದ್ದರೂ ಸಹ ನಿನ್ನ ಹೆಸರನ್ನು ಯಾರು ತೆಗೆದುಕೊಳ್ತಾರೆ ಅವರಿಗೆ ಅನುಗ್ರಹ ಮಾಡಿಬಿಡು ಅಂತ ನಮ್ಮ ಪರವಾಗಿ ಬ್ರಹ್ಮದೇವರು ಕೇಳಿಕೊಂಡಾಗ ಪರಮಾತ್ಮ ತಥಾಸ್ತು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾನೆ. ಸಂದರ್ಭ ಪ್ರಹ್ಲಾದನನ್ನು ಎಲ್ಲ ರೀತಿಯಿಂದಲೂ ಕೊಲ್ಲಿಸಲು ಪ್ರಯತ್ನ ಮಾಡಿದ ಹಿರಣ್ಯಕಶಿಪು ಸಾಧ್ಯವಾಗಲಿಲ್ಲ. ಕೊನೆಗೆ ನಿನಗೆ ಯಾರು ಸಹಾಯಕರು? ನನ್ನ ಎದುರು ನೀನಿಷ್ಟು ಗಟ್ಟಿಮುಟ್ಟಾಗಿ ನಿಂತ್ಕೊಂಡಿದ್ದೆ, ಆ ನಾರಾಯಣ ನಾರಾಯಣ ಅಂತೀಯಲ್ಲ, ಎಲ್ಲಿದ್ದಾನ ನಾರಾಯಣ? ಪ್ರಹ್ಲಾದ ಹೇಳ್ದಪ್ಪ, ಆ ನಾರಾಯಣ ಸರ್ವತ್ರ ಎಲ್ಲ ಕಡೆಗಿದ್ದಾನೆ. ಯದಿ ಸ ಸರ್ವತ್ರ, ನಿನ್ನ ದೇವರು ಎಲ್ಲ ಕಡೆಗಿದ್ದರೆ ಈ ಎದುರು ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ನನಗೆ? ಪ್ರಹ್ಲಾದ ನನಗೆ ಕಾಣಿಸ್ತಾ ಇದ್ದಾನೆ. ಅವನನ್ನು ಕಾಣಲು ಆ ರೀತಿಯಾಗಿರ್ತಕ್ಕಂಥ ಭಕ್ತಿಯ ಕಣ್ಣುಗಳೇ ಬೇಕಾಗ್ತದೆ. ಅಪ್ಪ, ದ್ವೇಷದಿಂದ ಅವನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಓ, ನಾನು ಎಲ್ಲ ಮಂದಿರಗಳನ್ನು ಬೀಳಿಸಿದೆ, ಎಲ್ಲ ದೇವಭಕ್ತರನ್ನು ನಾಶಪಡಿಸಿದೆ, ಆಶ್ರಯವಿಲ್ಲದೆ ನನ್ನ ಮನೆಯಲ್ಲೇ ಬಂದು ನನ್ನ ಕಂಬದಲ್ಲೇ ನಿಂತುಕೊಂಡು ನನ್ನ ಮಗನ ಮನಸ್ಸನ್ನು ಕೆಡಿಸ್ತಾ ಇದ್ದೀಯ ನೀನು ಅಂತ ಹೇಳಿ ಗದೆಯನ್ನು ತೆಗೆದುಕೊಂಡು ಮುಂದೆ ಜೋರಾಗಿ ಕಾಲಿನಿಂದ ಒದ್ದು ಗದೆಯನ್ನು ಹೊಡೆದಿದ್ದಾನೆ. ಒಂದು ಪುರಾಣದಲ್ಲಿ ಕಾಲಿನಿಂದ ಒದ್ದ ಅಂತಿದೆ, ಇನ್ನೊಂದು ಕಡೆಯಲ್ಲಿ ಗದೆಯಿಂದ ಹೊಡೆದ ಅಂತಿದೆ. ಎರಡನ್ನೂ ಸೇರಿಸಿ ಹೇಳ್ತಾ ಇದ್ದೇನೆ. ಆಗ ಖಟ್ ಖಡಲ್ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮಾಂಡ ಸ್ಫೋಟವಾಗಿರ್ತಕ್ಕಂಥ ದೊಡ್ಡ ಶಬ್ದವಾಯಿತು. ಬ್ರಹ್ಮಾಂಡ ಸ್ಫೋಟದ ಆ ಶಬ್ದವನ್ನು ಕೇಳಿ ಆಗ ಎಲ್ಲರೂ ಗಾಬರಿಯಾದರು. ಬ್ರಹ್ಮದೇವರು ಪ್ರಳಯ ಪ್ರಾರಂಭ ಆಯಿತು ಏನು ಅಂತ ತಿಳಿದುಕೊಂಡು ಓಡಿ ಬಂದರು. ಹಿರಣ್ಯಕಶಿಪು ಅಂಜಿ 6 ಫೀಟ್ ಹಿಂದೆ ಸರಿದ. ನರಸಿಂಹದೇವರು ಅವನ ಮೇಲೆ ಆಕ್ರಮಣ ಮಾಡಿ ತಮ್ಮ ಉಗುರಿನ ಕೈಯಿಂದ ಅವನ ಕಿರೀಟವನ್ನು ಹಾರಿಸಿ ಅವನ ಕೂದಲನ್ನು ಎತ್ತಿ ಹಿಡಿದಿದ್ದಾರೆ. ನೋಡಿದರು, ಸಂಧ್ಯಾಕಾಲಕ್ಕೆ ಕೇವಲ 2 ನಿಮಿಷ ಬಾಕಿ ಇದೆ. ಅವನನ್ನು ಬಿಟ್ಬಿಟ್ರು. ಆಕಾಶದಲ್ಲಿ ಹೌಸ್ಫುಲ್. ದೇವತೆಗಳು ನರಸಿಂಹ ಮಹಾರಾಜ್ ಕಿ ಜಯ ಅಂತ ಹೇಳ್ತಾ ಇದ್ದಾರೆ. ಉಳಿದ ಅರ್ಧ ಭಾಗದಲ್ಲಿ ದೈತ್ಯರೆಲ್ಲ ಹಿರಣ್ಯಕಶಿಪುಗೆ ಜಯ. ಹಿರಣ್ಯಕಶಿಪನ್ನು ಹಿಡಿದಾಕ್ಷಣಕ್ಕೇನೆ ಎತ್ತಾಕ್ಷಣಕ್ಕೇನೆ ದೇವತೆಗಳೆಲ್ಲ ಸಂತೋಷದಿಂದ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಆ ದೈತ್ಯರೆಲ್ಲ ಗಾಬರಿಯಾಗಿದ್ದರು. ಯಾವಾಗ ಹಿರಣ್ಯಕಶಿಪನ್ನು ಬಿಟ್ಬಿಟ್ರು ನರಸಿಂಹದೇವರು, ಓ, ನರಸಿಂಹದೇವ್ರಕ್ಕಿಂತ ನಮ್ಮ ಹಿರಣ್ಯಕಶಿಪು ಬಿಡಿಸ್ಕೊಂಡ, ಇನ್ಮೇಲೆ ಪ್ರಾರಂಭ ಮಾಡ್ತಾನೆ ಅಂತೇಳಿ ದೈತ್ಯರು ಸಂತೋಷಪಟ್ಟರು. ದೇವತೆಗಳು ಗಾಬರಿಯಾಗಿ, ಓಹ್, ನರಸಿಂಹದೇವ್ರಕ್ಕಿಂತ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಂಡಂತೇಳಿ 2 ನಿಮಿಷ ಅಷ್ಟರಲ್ಲಿ ನರಸಿಂಹದೇವರು ಅವನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಎತ್ತಿಕೊಂಡು ದರ ಎಳೆಯುತ್ತಾ ಹೊಸ್ತೆಲಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಹೊಸ್ತೆಲಿನ ಮೇಲೆ ಕುಳಿತುಕೊಂಡಿದ್ದಾರೆ. ಕುಳಿತುಕೊಂಡು ಆ ನಂತರ ತಮ್ಮ ತೊಡೆಯ ಮೇಲೆ ಅವನನ್ನು ಹಾಕ್ಕೊಂಡಿದ್ದಾರೆ. ಏಕೆ? ನೆಲದ ಮೇಲೆ ಮೃತ್ಯು ಬೇಡ, ಆಕಾಶದ ಮೇಲೆ ಮೃತ್ಯು ಬೇಡ ಅಂತ ತಿಳ್ಕೊಂಡು ಕೇಳಿದ್ದ. ಅವನ ಎದೆಯನ್ನು ಉಗುರಿನಿಂದ ಸೀಳಿ ಹೊಟ್ಟೆಯನ್ನು ಕರೆದಿದ್ದಾರೆ. ಆಕಾಶ ರಕ್ತ ಚಿಮ್ಮಲಿಕ್ಕೆ ಪ್ರಾರಂಭವಾಗಿದೆ. ಚಿಮ್ಮಿ ಅವರದೆಲ್ಲ ಕೂದಲು, ಸಿಂಹದ ಕೂದಲು ಇರ್ತದೆ, ತೋಯಿಸ್ಬಿಡ್ತು. ಆಗ ಅವನ ಕರಳನ್ನು ಎತ್ತಿ ತಮ್ಮ ಕೊರಳಲ್ಲಿ ಹಾಕ್ಕೊಂಡಿದ್ದಾರೆ.
ವಿಲಿ ವಿಲಿ ಒದ್ದಾಡುತ್ತಾ ಪ್ರಾಣ ಬಿಟ್ಟಿದ್ದಾನೆ ಹಿರಣ್ಯಕಶಿಪು. ಹಿರಣ್ಯಕಶಿಪು ಸತ್ತ ಮೇಲೆಯೂ ಕೂಡ ಗುರ್ 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 ಹುರ್ 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 ಅಂತ ಶಬ್ದ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸೌರ್ಯ ಅಂತಿಕೊಂಡಂತೇಳಿ ಮನುಸೂಕ್ತಿಯನ್ನು ಕರೆದಿದ್ದಾರೆ ಪರಮಾತ್ಮನನ್ನು. ಅವರ ಸಿಟ್ಟನ್ನು ಇಳಿಸೋದಕ್ಕೋಸ್ಕರ ಸಿದ್ಧರು, ಸಾಧ್ಯರು, ಗಂಧರ್ವರು, ದೇವತೆಗಳು ಎಲ್ಲರೂ ಸ್ತೋತ್ರ ಮಾಡಿದ್ದಾರೆ. ದೇವರ ಸಿಟ್ಟು ಇಳಿಯಲಿಲ್ಲ. ಬ್ರಹ್ಮದೇವರು ತಮ್ಮ ದೂತರನ್ನು ಲಕ್ಷ್ಮೀದೇವಿಗಳ ಕಳಿಸಿದ್ದಾರೆ. ನಿನ್ನ ಗಂಡನ ಸಿಟ್ಟನ್ನು ನೀನೇ ಕಡಿಮೆ ಮಾಡಿ ಮಾರಾಯ್ತಿ ಅಂತೇಳಿ. ಇವತ್ತು ಪ್ರಹ್ಲಾದನ ಸ್ತೋತ್ರದಿಂದ ಸಿಟ್ಟು ಕಡಿಮೆ ಆಗಬೇಕಾಗಿತ್ತು. ಅದಕ್ಕೋಸ್ಕರ ನರಸಿಂಹದೇವರು ಯಾರ ಸ್ತೋತ್ರಕ್ಕೂ ಶಾಂತರಾಗಲಿಲ್ಲ. ಇದು ಯಾರಿಗೆ ಮಹಾಲಕ್ಷ್ಮಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವರು ಹೇಳಿದ್ಲು, ಯಾರು ನನ್ನ ಗಂಡ ಸಿಟ್ಟಿನಿಂದ ದುಮು ಉರಿತಾ ಇದ್ದಾನೆ. ನನ್ನ ಗಂಡ ಭಾಳ ಶಾಂತ ಸ್ವಭಾವದವನು, ನಾನು ಬರೋದಿಲ್ಲ ಹೋಗು ಅಂತಿಕೊಂಡಂತ ಕಳಿಸಿದ್ದ. ಆಗ ಬ್ರಹ್ಮದೇವರು ಹೇಳ್ತಾರೆ, ಪ್ರಹ್ಲಾದ ನಿನಗೋಸ್ಕರ ಈ ನರಸಿಂಹದೇವರ ಅವತಾರ. ಆದ್ದರಿಂದ ಪ್ರಹ್ಲಾದ ಹೋಗಿ ಸ್ತೋತ್ರ ಮಾಡು. ಆ ಭೀಕರವಾದ ರಕ್ತದ ಪ್ರವಾಹ, ಆಯಾಲುಗಳು ಜಾಡಿಸ್ತಾ ಇದ್ದರೆ ಮೋಡಗಳೆಲ್ಲ ದಿಕ್ಕಾಪಾಲಾಗಿವೆ. ಆನಂತರ ಗ್ರಹಗಳೆಲ್ಲ ನಿಂತ್ಕೊಂಡಿವೆ. ಅಂಥ ಭೀಕರನಾಗಿದ್ದರೂ ಕೂಡ ಪ್ರಹ್ಲಾದನಿಗೆ ಯಾವ ಭಯ ಆಗಲಿಲ್ಲ. ಭಕ್ತಿಯಿಂದ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ನರಸಿಂಹದೇವರು ಪೂರ್ತಿ ಶಾಂತರಾಗಿ ಆ ಕಾಲದಲ್ಲಿ ಅವನನ್ನು ಹತ್ತಿರ ಕರೆದು ಅವನ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಪ್ರಹ್ಲಾದನಿಗೆ ಆಶ್ಚರ್ಯವಾಗಿದೆ. ದೇವಾದಿ ದೇವತೆಗಳ ಸ್ತೋತ್ರದಿಂದಲೂ ಕೂಡ ಪರಮಾತ್ಮನ ಕ್ರೋಧ ಕಡಿಮೆ ಆಗಲಿಲ್ಲ. ನಾನೊಬ್ಬ ಸಾಮಾನ್ಯ, ದೇವರು ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಾನಲ್ಲ ಅಂತಕೊಂಡು ಭಾಳ ಸಂತೋಷಪಟ್ಟಿದ್ದಾನೆ ಪ್ರಹ್ಲಾದ. ಆಗ ಅವನ ಮುಖದಿಂದ ಸ್ವಾಭಾವಿಕವಾಗಿ ಪರಮಾತ್ಮನ ಬಗ್ಗೆ ಇರುವ ಆ ಅಭಿಪ್ರಾಯಗಳು ಹೊರಟು ಬಂದಿವೆ 43 ಶ್ಲೋಕಗಳಲ್ಲಿ. ಈ 43 ಶ್ಲೋಕಗಳು ಭಾಗವತದಲ್ಲಿ ಬಂದಿರತಕ್ಕಂಥ ಶ್ಲೋಕಗಳು. ಆ ಶ್ಲೋಕಗಳ ವಿವರಣೆ ಈ ರೀತಿಯಾಗಿದೆ. ತಾನೆ ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಪರಮಾತ್ಮ ಇಲ್ಲಿಯವರೆಗೂ ಸತ್ವಗುಣದ ಉದ್ರೇಕದಿಂದ ಸತ್ವೈಕತಾನಮತಯ ಬ್ರಹ್ಮದೇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳು, ಮುನಯ ಅಥ ಸಿದ್ಧ ಋಷಿಗಳು, ಮುನಿಗಳು, ವಚಸಾಂ ಪ್ರವಾಹೈ ಸಮುದ್ರದ ಪ್ರವಾಹದಂತೆ ಇರುವ ಅನೇಕ ವೇದವಾಕ್ಯಗಳಿಂದ ಅನೇಕ ನಿನ್ನ ರೂಪಗಳ ಸ್ತೋತ್ರವನ್ನು ಮಾಡಿದ್ದಾರೆ. ಆದರೂ ಕೂಡ ಪರತಃ ಪರಂ ಸರ್ವಶ್ರೇಷ್ಠಳಾದ ಮಹಾಲಕ್ಷ್ಮಿಗಿಂತಲೂ ಕೂಡ ಶ್ರೇಷ್ಠನಾದ ಶ್ರೀಹರಿಯೇ ನಿನ್ನ ಗುಣಗಳನ್ನು ಪೂರ್ತಿ ವರ್ಣನೆ ಮಾಡಲಿಕ್ಕೆ ಅವ್ರ ಕಡೆಯಿಂದ ಆಗಿಲ್ಲ, ಆಗೋದೂ ಇಲ್ಲ. ಅಂದ ಮೇಲೆ ಕಿಂ ತೋಷ್ಟುಮರ್ಹತಿ ಸಮೇ
ಹರಿರುಗ್ರಜಾತೆ. ಪರಮಾತ್ಮ ದೈತ್ಯರ ಕುಲದಲ್ಲಿ ಹುಟ್ಟಿದ ಈ ಸಾಮಾನ್ಯನಾದ ನಾನು ನಿನ್ನನ್ನು ಸಂತೋಷಪಡಿಸುವಂತೆ ಸ್ತೋತ್ರಪಡಿಸಲು ಸಾಧ್ಯವೇ? ಆ ಸಾಮರ್ಥ್ಯ ನನ್ನಲ್ಲಿಲ್ಲ ಪರಮಾತ್ಮ. ಅಹಂಕಾರವೂ ಇಲ್ಲ. ಕೇವಲ ನಿನ್ನ ಸೇವಕನಾಗಿ ನಿನ್ನ ಹತ್ರ ಬಂದಿದ್ದೇನೆ. ನೀನು ಭಕ್ತರ ಮೇಲೆ ಸಂತುಷ್ಟನಾಗಿಯೇ ಇರ್ತೀಯಂತನೂ ವಿಶ್ವಾಸದಿಂದ ಬಂದಿದ್ದೇನೆ. ನನ್ನ ಈ ಬಾಲಕನ 4 ತೊದಲು ನುಡಿಗಳನ್ನು ನೀನು ತಪ್ಪದೇ ಸ್ವೀಕರಿಸು ಪರಮಾತ್ಮ. ಈ ತೊದಲು ನುಡಿಗಳನ್ನು ನೀನು ಸ್ವೀಕರಿಸಿ ಅನುಗ್ರಹಿಸು ಪರಮಾತ್ಮ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮನ್ನೆ ಧನಾಭಿಜನರೂಪ ತಪಶ್ರುತೌಜ ತೇಜ ಪ್ರಭಾವ ಬಲಬದ್ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನಯೂ ತಪಾಯ. ಪರಮಾತ್ಮ, ಹಣ ಹೆಚ್ಚಿದವರನ್ನು ಏನು ಬೇಕಾದ ಹಣದಿಂದ ಮಾಡಬಹುದು ಅಂತಂತಾರೆ. ಹಣದಿಂದ ನೀನು ಒಲಿಯತಕ್ಕಂಥವನಲ್ಲ. ಇನ್ನು ಕೆಲವರಿಗೆ ನಾನು ಅಂಥ ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದೇನೆ, ನಮ್ಮ ಹಿರಿಯರು ದೇವರನ್ನು ಕಂಡವರು, ನಾನು ಕಾಣ್ತೇನೆ, ನಾನು ಸ್ತೋತ್ರ ಮಾಡ್ತೇನೆ ಅಂತಂತಾರೆ. ಅವರಿಗೂ ನೀನು ಸಿಗುವುದಿಲ್ಲ. ಓಹ್, ತನ್ನ ರೂಪದಿಂದ ಲಕ್ಷ್ಮೀದೇವಿ ವಶಪಡಿಸಿಕೊಂಡಳು ಅಂತೇಳಿ ಯಾರಾದರೂ ತಮ್ಮ ರೂಪದಿಂದ ನಿನ್ನನ್ನು ವಶಪಡಿಸಿಕೊಳ್ಳಬೇಕಂತ ಪ್ರಯತ್ನಿಸಿದರೆ ವಶನಾಗ್ತೀಯಾ? ಇಲ್ಲಲ್ಲ ಪರಮಾತ್ಮ. ನಾನು ಬಹಳ ತಪಸ್ಸು ಮಾಡಿ ದೇವರನ್ನು ಪಡಿತೇನೆ ಅಂತ ತಿಳ್ಕೊಂಡಂತಕ್ಕಂಥವರಿಗೂ ಕೂಡ ನೀನು ಒಲಿಯೋದಿಲ್ಲ. ಅಭಿಜನ ತಪಃ ಶ್ರುತ. ಇನ್ನು ನಾನು ಬಹಳ ಶಾಸ್ತ್ರ ಓದಿದ್ದೇನೆ, ನ್ಯಾಯಸುಧ ಓದಿದ್ದೇನೆ, ಅದರಿಂದಲೂ ಕೂಡ ನೀನು ಸಿಕ್ಕೋದಿಲ್ಲ. ಕೆಲವರು ನಾನು ಬಹಳ ಕಾಂತಿವಂತ, ನನ್ನಲ್ಲಿ ಬಹಳ ಶ್ರೇಷ್ಠ ಬ್ರಹ್ಮ ವರ್ಚಸ್ಸು ಇದೆ, ನನ್ನಲ್ಲಿ ಪೌರುಷ ಇದೆ, ನನ್ನಲ್ಲಿ ಬಲ ಇದೆ, ನಾನು ದೇವರನ್ನು ಒಲಿಸ್ತೇನೆ ಅಂತಂದರೆ ಇದು ಯಾವುದರಿಂದಲೂ ನೀನು ಒಲಿಯೋದಿಲ್ಲ. ಇಲ್ಲ, ನಾನು ಬಹಳ ಅನೇಕ ವರ್ಷದಿಂದ ಧ್ಯಾನ ಮಾಡ್ತಾ ಬಂದಿದ್ದೇನೆ, ದೇವರನ್ನು ಒಲಿಸ್ತೇನೆ ಅಂತ ತಿಳ್ಕೊಂಡಂತಂದರೆ ಇದು ಯಾವುದು ಪುಂಸಃ ಪರಸ್ಯ ಆರಾಧನಾಯ ನ ಭವಂತಿ. ನಿನ್ನನ್ನು ಸಂತೋಷಪಡಿಸೋದಕ್ಕೋಸ್ಕರ ಇದು ಯಾವುದೂ ಸಮರ್ಥವಲ್ಲ. ಅದರರ್ಥ ಇವೆಲ್ಲ ವ್ಯರ್ಥ ಅಂತಲ್ಲ. ಇವುಗಳ ಜೊತೆಯಲ್ಲಿ, ಈ ಸಾಧನೆಯ ಜೊತೆಯಲ್ಲಿ ಪರಮಾತ್ಮನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಇರಬೇಕು. ಅಮಲ ಭಕ್ತಿಶ್ಚ ತತ್ಸಾಧನಂ ಅಲ್ವಾ? ಆದ್ದರಿಂದಾಗಿ ಪರಮಾತ್ಮ ಭಕ್ತೈವ ತುಷ್ಟಿಮಭ್ಯೇತೆ ವಿಷ್ಣು ನಾನೇನ ಕೇನಚಿತ ಅಂತ ಜ್ಞಾನಿಗಳು ಹೇಳಿಲ್ವೇ ಪರಮಾತ್ಮ? ಭಗವಂತ ಇದ್ಯಾವುದೂ ಇಲ್ಲದ ಕೇವಲ ಬಲದಿಂದ ಕೂಡಿದ, ಆದರೆ ಆನೆಯ ರೂಪ ಪಡೆದ ಆ ಗಜೇಂದ್ರನಿಗೆ ಭಕ್ತ್ಯಾ ತುತೋಷನನು ತನ್ನ ಭಕ್ತಿಯಿಂದ ನಿನ್ನನ್ನು ಸಂತೋಷಪಡಿಸಿದ್ನಲ್ಲ, ನೀನು ಹೋಗಿ ಅನುಗ್ರಹ ಮಾಡುವಂತೆ ಮಾಡಿದ್ನಲ್ಲ, ಅವನು ಮಾಡಲಿಲ್ಲ. ಅವನ ಭಕ್ತಿಗೆ ಸಂತುಷ್ಟನಾಗಿ ನೀನು ಓಡೋದೆ ಅಷ್ಟೆ. ಆದ್ದರಿಂದಾಗಿ ನನ್ನಲ್ಲಿ ಯಾವ ಯೋಗ್ಯತೆ ಇಲ್ಲದೆ ಇದ್ದರೂ ಕೂಡ ಒಂದು ಇದೆ, ಒಂದೇ ಒಂದು ಗುಣ ಇದೆ, ಭಕ್ತಿ. ಅದರಿಂದ ನೀನು ಒಲಿಯುತ್ತಿ ಅಂತೇಳಿ ನಾನು ತಿಳಿದುಕೊಂಡಿದ್ದೇನೆ ಪರಮಾತ್ಮ. ಅದಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೇನೆ. ಈ ಅಭಿಪ್ರಾಯ ಸೂಚಿಸುವ ಶ್ಲೋಕ ಈ ರೀತಿಯಾಗಿದೆ. ಮನ್ನೆ ಧನಾಭಿಜನರೂಪ ತಪಶ್ರುತೌಗ ಶ್ರುತೌಜ ತೇಜ ಪ್ರಭಾವ ಬಲಪೌರುಷ ಬುದ್ಧಿಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನಯೂ ತಪಾಯ. ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭ
ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ಪರಮಾತ್ಮ, ಬ್ರಾಹ್ಮಣ ನಿನ್ನನ್ನು ಒಲಿಸಬೇಕಾಗಿದ್ದರೆ ಅವನಲ್ಲಿ 12 ಗುಣಗಳು ಬೇಕು. ಆ ಬ್ರಾಹ್ಮಣಲ್ಲಿರ್ತಕ್ಕಂಥ ಆ 12 ಗುಣಗಳು ಯಾವುದು ಅಂತ ತಿಳ್ಕೊಂಡಂತಂದರೆ ಜ್ಞಾನ, ಸತ್ಯ, ಇಂದ್ರಿಯ ನಿಗ್ರಹ, ನಿನ್ನ ಧ್ಯಾನದಲ್ಲಿ ಶಾಂತಿ, ಹೊಟ್ಟೆ ಕಿಚ್ಚಿ ಇಲ್ಲದೇ ಇರುವಿಕೆ, ಹಿರಿಯರು ಏನಂದಾರು ಅಂತ ತಿಳ್ಕೊಂಡಂತನ್ನು ಹರಿ, ನಾಚಿಕೆ, ಸಂಕೋಚ, ಯಾವಾಗಲೂ ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡಂತನ್ನುವ ಸತತ ಪ್ರಯತ್ನದ ಸಹನಶೀಲತೆ, ತಿತಿಕ್ಷ, ಇನ್ನೊಬ್ಬರನ್ನು ನೋಡಿ ಅಸೂಯೆ ಮಾಡದೇ ಇರುವಿಕೆ, ಯಥಾಶಕ್ತಿ ದಾನ ಮಾಡುವಿಕೆ, ಯಜ್ಞದಲ್ಲಿ ಆಸಕ್ತನಾಗಿರುವಿಕೆ, ಶಾಸ್ತ್ರ ಚಿಂತನೆಯಲ್ಲಿ ಚಿಂತನಾರೂಪವಾದ ತಪವನ್ನು ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಸತತ ಶಾಸ್ತ್ರ ಶ್ರವಣ, ಇವು ಬ್ರಾಹ್ಮಣನಲ್ಲಿ ಇರಬೇಕಾಗಿರ್ತಕ್ಕಂಥ ಗುಣಗಳು. ಕಿವಿಯಿಂದ ನಾವು ಕೇಳೋಣಷ್ಟೇ, ಇದರಲ್ಲಿ ಎಷ್ಟಿವೆ ಅಂತ ಎಣಿಸ್ಲಿಕ್ಕೆ ಹೋಗ್ರಿ, ಎಣಿಸ್ತೀರ? ಇನ್ನೊಮ್ಮೆ ಹೇಳ್ತಾನೆ ಕೇಳಿ. ಜ್ಞಾನ ಇರಬೇಕು, ಅಂದರೆ ವೇದಶಾಸ್ತ್ರ ಅಧ್ಯಯನ ಮಾಡಿರಬೇಕು. ಸತ್ಯ ಇರಬೇಕು, ಭಗವಂತನಿಗೆ ಪ್ರಿಯವಾದ ಕಾರ್ಯಗಳನ್ನು ಮಾಡ್ತಿರಬೇಕು. ಇಂದ್ರಿಯಗಳು ಅಲ್ಲಿ ಇಲ್ಲಿ ಓಡಾಡದಂತೆ ಪರಮಾತ್ಮನಲ್ಲಿ ಏಕಾಗ್ರವಾಗುವಂತೆ ಇಂದ್ರಿಯಗಳ ಮೇಲೆ ನಿಗ್ರಹ ಇರಬೇಕು. 3ನೇ ಗುಣ. 4ನೇ ಗುಣ ಶಾಂತಿ, ಪರಮಾತ್ಮನಲ್ಲೇ ಮನಸ್ಸು ಏಕಾಗ್ರವಾಗಿ ಆನಂದದಿಂದ ಆನಂದಾಶ್ರು ಸುರಿಸುವಂಥ ಪರಿಸ್ಥಿತಿ. ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೆದಿರುವಿಕೆ. ನಾನು ತಪ್ಪು ಮಾಡಿದರೆ ಹಿರಿಯರೇನೆಂದಾರು ಅಂತನ್ನುವ ಸಂಕೋಚದಿಂದ ಯಾವಾಗಲೂ ಆ ಹರಿ ಇಟ್ಟುಕೊಂಡು ಅದರಂತೆ ವ್ಯವಹಾರ ಮಾಡುವಿಕೆ. ಆ ನಂತರ ಸಹನಶೀಲತೆ, ಇನ್ನೊಬ್ಬರ ಉನ್ನತಿ, ಪಾಂಡಿತ್ಯ, ಭಕ್ತಿ ಇತ್ಯಾದಿಗಳನ್ನು ನೋಡಿ ಯಥಾಶಕ್ತಿ ನಾನು ಪಡೆಯಬೇಕು ಅಂತನ್ನುವ ಅನುಕರಣೆ ಇರಬೇಕೆ ಹೊರತು ಅಸೂಯೆ ಪಡಬಾರ್ದು. ಅನಸೂಯ ಇದು ಶ್ರೇಷ್ಠ ಗುಣ. ದಾನ, ಹಣ ಇದ್ದರೆ ಹಣದಾನ ಮಾಡೋಣ, ವಿದ್ಯೆ ಇದ್ದರೆ ವಿದ್ಯಾದಾನ ಮಾಡೋಣ, ಬಲ ಇದ್ದರೆ ಬಲದಾನ ಮಾಡೋಣ, ಯಾವುದೇ ರೀತಿಯಿಂದಲೂ ಕೂಡ ಪರಮಾತ್ಮನ ಸೇವೆ ಮಾಡೋಣ ಅನ್ನುವ ಪ್ರವೃತ್ತಿ ಇರುವ ವ್ಯಕ್ತಿ. ವೈಶ್ವದೇವಾದಿ ಪಂಚಯಜ್ಞಗಳನ್ನು ತಪ್ಪದೇ ಮಾಡ್ತಕ್ಕಂಥವನು, ಗುರುಗಳ ಹತ್ರ ತಪ್ಪದೇ ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥವನು, ಇನ್ನೂ ಹಿರಿಯರಿಂದ ಶ್ರವಣ ಮಾಡಬೇಕು ಅಂತನ್ನುವ ಬಯಕೆ ಇರುವವನು. ಈ 12 ಗುಣಗಳು ಇದ್ದರೆ ಅವನು ಬ್ರಾಹ್ಮಣ ಅಂತ ಅನಿಸ್ಕೊಳ್ತಾನೆ. ಆದರೆ ಅಂಥ ಇಷ್ಟೆಲ್ಲ ಗುಣ ಇದ್ದು ಭಗವಂತನಿಂದ ವಿಮುಖನಾಗಿದ್ದರೆ, ಭಗವದ್ವೇಷಿಯಾಗಿದ್ದರೆ, ಯಾಕೆಂದರೆ ಇವೆಲ್ಲ ಗುಣ ರಾವಣನಲ್ಲಿತ್ತು, ಆದರೆ ಭಗವಂತನ ವಿರುದ್ಧ ಕಾರ್ಯವನ್ನು ಮಾಡ್ತಾ ಇದ್ದ. ಅಂಥ ವ್ಯಕ್ತಿಗಿಂತಲೂ ಕೂಡ ಭಕ್ತಿಯಿಂದ ಕೂಡಿದ ಶ್ವಪಚ, ಒಬ್ಬ ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವ ಆ ನೀಚ ಜಾತಿಯ ವ್ಯಕ್ತಿ, ಪರಮಭಕ್ತಿ ಇದ್ದರೆ ಒಂದು ವೇಳೆ ಅಂಥ ಯೋನಿಯಲ್ಲಿ ಹುಟ್ಟಿ ಅವನು ತನ್ನ ಮನಸ್ಸನ್ನು, ತನ್ನ ಮಾತುಗಳನ್ನು, ತನ್ನನ್ನು, ತನ್ನ ದೇಹವನ್ನು, ತನ್ನ ಮನೆಯನ್ನು ಎಲ್ಲವನ್ನೂ
ನಿನ್ನಲ್ಲಿ ಅರ್ಪಣೆ ಮಾಡಿ ಅಂತ ಪರಮಭಕ್ತನಾಗಿದ್ದರೆ ಧರ್ಮವ್ಯಾಧನಂತೆ ಆಗ ಅವನು ಬ್ರಾಹ್ಮಣನಿಗಿಂತಲೂ ಶ್ರೇಷ್ಠ ಅಂತ ಅನಿಸ್ಕೊಳ್ತಾನೆ. ಬ್ರಾಹ್ಮಣನಿಗಿಂತ ಹೆಚ್ಚು ಜಗತ್ತನ್ನು ಪವಿತ್ರ ಮಾಡ್ತಾನೆ. ಆದರೆ ಯಾರೇ ಇರಲಿ, ಬ್ರಾಹ್ಮಣನೇ ಇರಲಿ, ಅಂತ್ಯಜನೇ ಇರಲಿ, ಯಾರೇ ಇರಲಿ, ಯಾವ ವ್ಯಕ್ತಿಗೆ ಅಹಂಕಾರ ಇದೆ ಅಂಥವನು ಎಂದಿಗೂ ಭಗವಂತನ ಅನುಗ್ರಹ ಪಡೀಲಿಕ್ಕಾಗೋದಿಲ್ಲ ಪರಮಾತ್ಮ. ಇದಕ್ಕೆ ನಮ್ಮ ಅಪ್ಪನೇ ಸಾಕ್ಷಿ ಅಂತಿಕೊಂಡಂತ ಇದ್ದಾನೆ. ನಮ್ಮ ಅಪ್ಪನಲ್ಲಿ ಏನು ಕಡಿಮೆ ಇತ್ತು? ಬ್ರಾಹ್ಮಣ ಋಷಿ ಮನೆಯಲ್ಲಿ ಹುಟ್ಟಿರ್ತಕ್ಕಂಥವನು, ಎಲ್ಲ ವಿದ್ಯೆಯನ್ನು ಪಡೆದಂಥವನು, ಎಲ್ಲವೂ ಗೊತ್ತು, ಆದರೆ ನಿನ್ನಿಂದ ದೂರ. ಅದಕ್ಕೋಸ್ಕರ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಲಿಲ್ಲ. ಆದ್ದರಿಂದಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅದರರ್ಥ ಬ್ರಾಹ್ಮಣನಿಗಿಂತಲೂ ಆ ರೀತಿಯಾಗಿರ್ತಕ್ಕಂಥ ಸ್ವಪಚನಾಗಿರ್ತಕ್ಕಂಥ ವ್ಯಕ್ತಿ ಶ್ರೇಷ್ಠ ಅಂತ ಅನ್ನೋ ಅಭಿಪ್ರಾಯ ಇಲ್ಲಿ ಅಲ್ಲ. ಅಭಿಪ್ರಾಯ ಏನು? ಭಗವದ್ಭಕ್ತಿ ಇದ್ದವನು ಶ್ರೇಷ್ಠ ಅಂತ ಅನ್ನೋ ಅಭಿಪ್ರಾಯವನ್ನು ಇಟ್ಕೊಳ್ಬೇಕು. ಆದ್ದರಿಂದಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟಾರ್ಥವನ್ನು ಮಾಡಬೇಕು. ಪರಮಾತ್ಮನಲ್ಲಿ ಏಕಾಗ್ರತೆ ಉಳ್ಳವನಾಗಿರಬೇಕು. ಆದ್ದರಿಂದಾಗಿ ಅಂದ ಮೇಲೆ ಭಕ್ತಿಯಿಂದ ಅವನು ಧರ್ಮವ್ಯಾಧನ ಮೇಲೆ ಒಲಿತಾನೆ ಅಂತಂದಮೇಲೆ 12 ಗುಣಗಳಿಂದ ಕೂಡಿದ ಬ್ರಾಹ್ಮಣ ಒಂದು ವೇಳೆ ಪರಮಭಕ್ತನಾಗಿದ್ದರೆ ಪರಮಾತ್ಮನ ಮೇಲೆ ಎಷ್ಟು ಒಲಿಬೇಡ ಅನ್ನೋ ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಶ್ಲೋಕ ಹೇಳಲಾಗಿದೆ. ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಂ ಜನಾದಭಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ಅವಿದುಷಃ ಪರಮಾತ್ಮ ನನ್ನ ಹೃದಯದಲ್ಲೇ ಇದ್ದಾನೆ, ಬಿಂಬರೂಪಿಯಾಗಿದ್ದಾನೆ. ಅವನೇ ತನ್ನಾಮಕ ತನ್ನಿಯಾಮಕ ತತ್ ಪ್ರೇರಕನಾಗಿ ಮಾಡಿಸ್ತಾನೆ. ಆದರೆ ಈ ವಿಚಾರವನ್ನು ತಿಳಿಯದೇ ಇರತಕ್ಕಂತಹ ಜನರು ಪರಮಾತ್ಮನಿಗೆ ಏನು ಬೇಕಾ ಏನು ಸಮರ್ಪಣೆ ಮಾಡಿದರೂ ಕೂಡ ಪರಮಾತ್ಮ ಅದನ್ನು ಸ್ವೀಕರಿಸುವುದಿಲ್ಲ. ನೈವೇದ್ಯ ಮಾಡೋದು ಗೊತ್ತಿರಬೇಕು. ಏನ್ರಿ ಆಚಾರ್ಯ ಹೇಳ್ತಾರೆ, ನಮಗೆಲ್ಲ ಗೊತ್ತಿದೆ. ನೈವೇದ್ಯ ಹೇಗೆ ಮಾಡಬೇಕು ಅಂತ ಗೊತ್ತಿದೆ ನಮಗೆ. ನೀರು ತೆಗೆದುಕೊಳ್ಬೇಕು, ಪ್ರೋಕ್ಷಣೆ ಮಾಡಬೇಕು, ಪರಿಟೇಚನ ಮಾಡಬೇಕು, ಅಮೃತೋಪಸ್ತರಣಮಸಿ ಅಂತ ಹೇಳಬೇಕು, ಮುಗೀತು. ಇದು ನೈವೇದ್ಯವಲ್ಲ. ನೈವೇದ್ಯ ಮಾಡ್ತಕ್ಕಂಥವನು ಕಲಿಬೇಕು. ನಾನು ಕೊಟ್ಟದ್ದು ದೇವರಿಗೆ ಮುಟ್ಟಬೇಕು ಅಂತಕೊಂಡ ಇಚ್ಛೆ ಇರ್ತಕ್ಕಂಥವನು ಏನು ಕಲಿಬೇಕು ಅಂತ ತಿಳ್ಕೊಂಡಂತಿದ್ದರೆ ಭಗವಂತ, ನನ್ನಲ್ಲಿದ್ದ ಭಗವಂತ, ಈ ಪದಾರ್ಥದಲ್ಲಿರ್ತಕ್ಕಂಥ ಭಗವಂತ, ಈ ಶಾಲಿಗ್ರಾಮದಲ್ಲಿರುವ ಭಗವಂತ, ಇವರೆಲ್ಲರೂ ಒಂದೇ. ಇದಕ್ಕೆ ಭಾವಾದ್ವೈತ ಅಂತ ತಿಳ್ಕೊಂಡು ಕರೀತಾರೆ. ಶಾಲಿಗ್ರಾಮದಲ್ಲಿದ್ದ ದೇವರು ನನ್ನ ಬಿಂಬನಾದ ಪರಮಾತ್ಮ, ಆನಂತರ ಈ ಪದಾರ್ಥಗಳಲ್ಲಿ ಅನ್ನ ಸಾರು ಇತ್ಯಾದಿಗಳಿರುವ ಪರಮಾತ್ಮ, ಇವರಿಬ್ಬರಲ್ಲಿ ಭೇದ ಇಲ್ಲ, ಸ್ವಗತ ಭೇದವಿಲ್ಲ. ಇವರೆಲ್ಲರೂ ಒಂದೇ ಅಂತಿಕೊಂಡು ತಿಳಿದುಕೊಳ್ಳಬೇಕು. ಆನಂತರ ನನ್ನಲ್ಲಿದ್ದು ನೈವೇದ್ಯ ಮಾಡುವವನು ಪರಮಾತ್ಮನೇ, ಶಾಲಿಗ್ರಾಮದಲ್ಲಿರ್ತಕ್ಕಂಥ ಸ್ವೀಕರಿಸುವವನು ಪರಮಾತ್ಮನೇ, ಆ ಪದಾರ್ಥದಲ್ಲಿದ್ದು ಆ ಪದಾರ್ಥಕ್ಕೆ ಗುಣವನ್ನು ಕೊಟ್ಟವನು ಪರಮಾತ್ಮನೇ. ಈ ನೈವೇದ್ಯ ಕ್ರಿಯೆ ನನ್ನಲ್ಲಿದ್ದು ಮಾಡುವವನು, ಅಲ್ಲಿದ್ದು ಸ್ವೀಕರಿಸುವನು,
ಅಲ್ಲಿದ್ದು ಗುಣವನ್ನು ವ್ಯಕ್ತಪಡಿಸುವವನು ಎಲ್ಲರೂ ಒಬ್ಬರೇ. ಇದಕ್ಕೆ ಕ್ರಿಯಾದ್ವೈತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆನಂತರ ದ್ರವ್ಯಾದ್ವೈತ. ನಾನು, ಸಾಲಿಗ್ರಾಮ, ಪದಾರ್ಥ, ಇಲ್ಲಿರುವ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾದ ಪರಮಾತ್ಮನು, ಅವನಲ್ಲೂ ಸ್ವಗತ ಭೇದವಿಲ್ಲ ಅಂತನ್ನುವ ಚಿಂತನೆ ಮಾಡ್ತಾ ನಾರಾಯಣ ವಾಸುದೇವ ರೂಪದಿಂದ ಪರಮಾತ್ಮ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದುಕೊಂಡು, ಆನಂತರ ಕುಲೇಶ ನಾರಾಯಣ ಅಗ್ರೇಶಾತ್ಮಕ ಲಕ್ಷ್ಮೀನಾರಾಯಣಾತ್ಮಕ ಇಂಥ ಪರಮಾತ್ಮ ತಾನು 4 ರೂಪದಿಂದ ಈ ನೈವೇದ್ಯವನ್ನು ತಾನು ಸ್ವೀಕಾರ ಮಾಡ್ತಾನೆ. ಕಪಿಲ ರೂಪದಿಂದ ನಾವು ನೈವೇದ್ಯಕ್ಕಿಟ್ಟ ಪದಾರ್ಥ ನೋಡ್ತಾನಂತೆ. ಓ, ಮಡಿಯಲ್ಲಿ ಮಾಡಿದ್ದಾರಾ, ಶುದ್ಧ ಇದೆಯಾ, ಒಳ್ಳೆಯ ಭಾವನೆಯಿಂದ ಮಾಡಿದ್ದಾರಾ, ಅದನ್ನು ಪರೀಕ್ಷಿಸ್ತಾನೆ. ಆನಂತರ ನರಸಿಂಹ ರೂಪದಿಂದ ಭಾಳ ಸುಗ್ರಾಸವಾಗಿದೆ ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ಆಗ್ರಹಣ ಮಾಡ್ತಾನೆ. ಪರಶುರಾಮ ರೂಪದಿಂದ ಹೊಗಳ್ತಾನೆ. ಓಹ್, ಭಾಳ ಚೆನ್ನಾಗಿದೆ, ಸಾರಿನ ವಾಸನೆ ಚೆನ್ನಾಗಿ ಬರ್ತಾಯಿದೆ, ಒಳ್ಳೆಯ ಪದಾರ್ಥ ಇದೆ ಇದು ಅಂತಕೊಂಡು. ಕೂರ್ಮ ರೂಪದಿಂದ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಕೆಲವು ಕಡೆಯಲ್ಲಿ ಮತ್ಸ್ಯ ರೂಪದಿಂದ ಅಂತಿದೆ, ಆದರೆ ಆಚಾರ್ಯರ ತಂತ್ರಸಾರದಲ್ಲಿ ಕೂರ್ಮ ರೂಪದಿಂದ ಅಂತಿದೆ. ನೈವೇದ್ಯ ಮಾಡುವಾಗ ಕಪಿಲ ನೋಡ್ತಾ ಇದ್ದಾನೆ, ನರಸಿಂಹದೇವರು ಆಗ್ರಹಣ ವಾಸನೆ ನೋಡ್ತಾ ಇದ್ದಾರೆ, ಆಗ್ರಹಣ ಸುವಾಸನೆ ನೋಡ್ತಾ ಇದ್ದಾರೆ, ಪರಿಮಳ ನೋಡ್ತಾ ಇದ್ದಾರೆ. ಆನಂತರ ಪರಶುರಾಮ ದೇವರು ಹೊಗಳ್ತಾ ಇದ್ದಾರೆ. ಕೂರ್ಮರೂಪಿಯಾದ ಪರಮಾತ್ಮ ತನ್ನ ಸ್ವಾಖ್ಯರಥವನ್ನು ತಿಂತಾ ಇದ್ದಾನೆ ಅಂತನ್ನೋ ಸಂಕಲ್ಪನೆಯೂ ಬರಬೇಕು. ಇಷ್ಟಕ್ಕೆ ಮುಗಿಲಿಲ್ಲ. ಭಗವಂತನಿಗೆ ಲಕ್ಷ್ಮೀದೇವಿಯೇ ಆಪೋಷಣ ಹಾಕ್ತಾ ಇದ್ದಾಳೆ. ಉಳಿದ ಭಾರತಿ, ಸರಸ್ವತಿ, ಸೌಪರ್ಣಿ, ವಾರುಣಿ, ಉಮಾ ಎಲ್ಲರೂ ವಿವಿಧ ರೀತಿಯಿಂದ ಪರಮಾತ್ಮನಿಗೆ ಸೇವೆ ಮಾಡ್ತಾ ಇದ್ದಾರೆ. ಇಂಥ ಪರಮಾತ್ಮ ಉಣ್ಣಲು ಪ್ರಾರಂಭಿಸಿದ. ಆವಾಗ ಮಹಾಲಕ್ಷ್ಮಿಯ ಹಸ್ತೇನ ಅಂತ ತಿಳ್ಕೊಂಡು ಅಂತೇಳಿ ಶ್ಲೋಕ ಇದೆ. ಮಹಾಲಕ್ಷ್ಮಿಯ ಸ್ವಧಾರೂಪಂ, ಮಹಾಲಕ್ಷ್ಮೀ ದೇವಿ ಅಮೃತವನ್ನು ನನ್ನ ಕೈಯಲ್ಲಿ ಹಾಕ್ತಾ ಇದ್ದಾಳೆ. ಆಪೋಷಣಂ ಗ್ರಹಾಣತ್ವಂ, ಇಂಥ ಆಪೋಷಣವನ್ನು ಸ್ವೀಕಾರ ಮಾಡುವಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನಿಗೆ ಹೇಳಬೇಕು. ಆಪೋಷಣ ತೆಗೆದುಕೊಂಡ ಪ್ರಾಣಾಯ ಸ್ವಹ ಅಪಾನಾಯ ಪ್ರಾರಂಭ ಮಾಡ್ತಾನೆ. ಪರಮಾತ್ಮನಿಗೆ ದೃಷ್ಟಿಯಾಗಬಾರದು ಅಂಥೇಳಿ ಪರದೆ, ಮಠದಲ್ಲಿಯೂ ಪರದೆ ಹಾಕ್ತಾರೆ, ಇಲ್ಲಿಯೂ ನಾವು ಪರದೆಯನ್ನು ಚಿಂತನೆ ಮಾಡಬೇಕು. ಪರದೆಯನ್ನು ಚಿಂತನೆ ಮಾಡಿ ಪರಮಾತ್ಮ ಸ್ವಾಖ್ಯಾರಥವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತೇಳಿ ಚಿಂತನೆ ಮಾಡುತ್ತಾ 101 ಮಿನಿಮಮ್ 108 ಸಲ ಓಂ ನಮೋ ನಾರಾಯಣ ಅಂತ ಜಪ ಮಾಡಬೇಕು. ಆನಂತರ ಮಹಾಲಕ್ಷ್ಮೀ ಸುಧಾರೂಪಂ ಕರೆಯತೆ ದಕ್ಷಿಣೇನಗ, ಮಹಾಲಕ್ಷ್ಮೀ ದೇವಿ ಅಮೃತ ರೂಪವಾಗಿರ್ತಕ್ಕಂತಹ ನಿನ್ನ ಬಲಕೈಯಲ್ಲಿ ದೀಯಮಾನಂ ಉತ್ತರಾಪೋಷಣವನ್ನು ಸ್ವೀಕರಿಸುವಂತಿಕೊಂಡು ಅಂತೇಳಿ ಪರಮಾತ್ಮನಿಗೆ ಹೇಳಬೇಕು. ಆನಂತರ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ. ಪದಾರ್ಥನೂ ಪರಮಾತ್ಮ, ನಾನು ಪರಮಾತ್ಮ. ಆನಂತರ ಶರೀಗ್ರಮೋ ಪರಮಾತ್ಮ, ನಾನಲ್ಲ ನನ್ನಲ್ಲಿದ್ದವನು ಪರಮಾತ್ಮ. ಈ ರೀತಿಯಾಗಿ ಎಲ್ಲ ಕಡೆಯಲ್ಲಿದ್ದ ಭಗವಂತನನ್ನು ನಾವು ಸ್ಮರಿಸಬೇಕು. ಆಗ ಅದು
ಏಕೋ ವಿಷ್ಣುರ್ಮಾದ್ಭುತಂ ಪೃಥಗ್ಭೂತಾನ್ಯನೇಕ ತೀನ್ ಲೋಕಾನ್ ವ್ಯಾಪ್ಯಭೂತಾತ್ಮ ಭುಂಕ್ತೆ ವಿಶ್ವಗೋಭಯ. ಅವನೇ ಎಲ್ಲವನ್ನು ಸ್ವೀಕಾರ ಮಾಡ್ತಕ್ಕಂಥ ಸರ್ವೋತ್ತಮ ವ್ಯಕ್ತಿ ಅಂತೇಳಿ ಚಿಂತನೆ ಮಾಡಿದರೆ ಅದು ನೈವೇದ್ಯವಾಗ್ತದೆ. ಇಲ್ಲದೇ ಇದ್ದರೆ ಸುಮ್ಮನೆ ಪರಿಷಯ ಸತ್ಯಂತ ಪರಿಷ್ಠಿಂಚಾಮಿ ಅಮೃತೋಪಸ್ತರಣ ವಸಿಸ್ವ ಪ್ರಾಣಾಯ ಸ್ವ ಪಾನಾಯ ಸ್ವ ಅನಾಯ ಸ್ವ ಆಯ್ತು ಮಧ್ಯೆ ಮಧ್ಯೆ ಪಾನೀಯ ಅಮೃತಾಭಿಧಾನ ವಸಿಸ್ವ. ಇದು ನೈವೇದ್ಯ ಅಲ್ಲ. ನೈವೇದ್ಯ ಮೊದಲು ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತಗಳನ್ನು ಚಿಂತನೆ ಮಾಡಿ ಆನಂತರ ಕಪಿಲ ನರಸಿಂಹ ಪರಶುರಾಮ ಕುರ್ಮರನ್ನು ಧ್ಯಾನ ಮಾಡಿ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತಕೊಂಡು ಚಿಂತನೆ ಮಾಡಿ, ಮಹಾಲಕ್ಷ್ಮಿ ತನ್ನ ಕೈಯಿಂದ ಅಪೋಷಣ ಆಗ್ತಾ ಇದ್ದಾಳೆ ಅಂತೇಳಿ ಚಿಂತನೆ ಮಾಡಿ, ಪರದೆ ಹಾಕಿ 108 ಸಲ ನಾರಾಯಣ ನಾಮಸ್ಮರಣೆಯನ್ನು ಮಾಡಿ ಆನಂತರ ಮಹಾಲಕ್ಷ್ಮಿಯ ಕೈಯಿಂದ ಕೂಡ ಉತ್ತರಾಪೋಷಣ ಸ್ವೀಕಾರ ಮಾಡು ಅಂತೇಳಿ ಭಗವಂತನಿಗೆ ಹೇಳಬೇಕು. ಇದು ಸಂಕ್ಷಿಪ್ತವಾದ ನೈವೇದ್ಯ. ಈ ರೀತಿ ಕೊಟ್ಟರೆ ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅವಿದುಷಃ ಜನಾತ್ ಆತ್ಮನಃ ಪ್ರಭುಂ. ಆದರೆ ಈ ನೈವೇದ್ಯದ ವಿಧಾನ ಗೊತ್ತಿಲ್ಲದೆ ಇರತಕ್ಕಂಥ ಜನರ ಕೈಯಿಂದ ಪರಮಾತ್ಮ ನೈವೇದ್ಯ ಸ್ವೀಕರಿಸುವುದಿಲ್ಲ. ನೈವೇದ್ಯ ಸ್ವೀಕರಿಸೋದಿಲ್ಲ. ಹಾಗಾದ್ರೆ ಉಪವಾಸ ಕೊಡಲಿ. ಇವತ್ತು ಉಪವಾಸ ಇರಲಿ, ನಾವು ತೊಗೊಳ್ತಾನೆ. ಹುಚ್ಚರಿದ್ದೀರಿ ನೀವು. ಯಾಕೆ? ನಿಜ ಲಾಭ ಪೂರ್ಣ, ನಿತ್ಯ ತೃಪ್ತ. ಅವನು ನಾವೇನು ಕೊಡೋದಿದೆ? ಯಾವಾಗಲೂ ತೃಪ್ತನಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ಪರಮಾತ್ಮ, ಇಷ್ಟು ದೊಡ್ಡವನು ಪರಮಾತ್ಮ, ನಮ್ಮ ಜೊತೆಗೇನು ಚಿಂತೆ ಮಾಡಬೇಡಿ, ಕರುಣೆ ತೋರಿಸ್ತಾ ಇದ್ದಾನೆ. ನಿಜ ಲಾಭ ಪೂರ್ಣ ಕರುಣ. ಪರಮಾತ್ಮ ಭಕ್ತಿಯಿಂದ ಕೊಟ್ಟ ನಾವು ಕೊಟ್ಟ ನೈವೇದ್ಯಾದಿಗಳನ್ನು ಸ್ವೀಕಾರ ಮಾಡ್ತಾನೆ. ಇದನ್ನು ಗೊತ್ತಿರಬೇಕು. ಆದ್ದರಿಂದಾಗಿ ಈ ನೈವೇದ್ಯ ವಿಧಾನವನ್ನು ತಿಳಿದುಕೊಂಡು ಯದ್ಯಜ್ಜನೋ ಭಗವತೆ ವಿದಧೀತಮಾನಂ, ಏನೇನು ಐಶ್ವರ್ಯದಿಂದ ಪರಮಾತ್ಮನಿಗೆ ನಾವು ಪೂಜೆ ಮಾಡ್ತೇವೆ, ಬಿಂಬರೂಪದಿಂದ ಅದನ್ನು ಸ್ವೀಕಾರ ಮಾಡ್ತಾನೆ. ಬಿಂಬರೂಪದಿಂದ ಸ್ವೀಕಾರ ಮಾಡಿದ ಮೇಲೆ ಪ್ರತಿಬಿಂಬನಾದ ನಮ್ಮ ಹೊಟ್ಟೆ ತುಂಬುತ್ತದೆ. ಆ ಆಹಾರ ಪುನಃ ನಮಗೆ ಕೊಡ್ತಾನೆ ಪರಮಾತ್ಮ. ಇಂಥ ಕರುಣಾ ಸಮುದ್ರನಾಗಿರ್ತಕ್ಕಂಥ ಪರಮಾತ್ಮ. ಆದರೆ ತಿಳುವಳಿಕೆ ಇಲ್ಲದೆ ಅಹಂಕಾರದಿಂದ ಸ್ವಾರ್ಥದಿಂದ ಕೂಡಿದ ವ್ಯಕ್ತಿಯ ನೈವೇದ್ಯ ಪರಮಾತ್ಮ ಸ್ವೀಕರಿಸುವುದಿಲ್ಲ. ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂ ಜನಾದ ವಿದುಷ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ಬಿಂಬ ಪರಮಾತ್ಮನ ಚಿಂತನೆ ಗೊತ್ತಿರಬೇಕು, ಅವನಿಗೆ ಸಮರ್ಪಣೆ ಮಾಡುವ ವಿಧಾನ ಗೊತ್ತಿರಬೇಕು. ಇಲ್ಲಿವರೆಗೆ ವಿವರಣೆ ಮಾಡಿದ ರೀತಿಯಲ್ಲಿ ನೈವೇದ್ಯವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಆಗ ಪರಮಾತ್ಮ ನಾವು ಕೊಟ್ಟ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ. ಸ್ವಾಕ್ಯರತ ತೆಗೆದುಕೊಳ್ತಾನೆ, ಅದರಲ್ಲಿ ದೋಷ ನಿವಾರಣೆ ಮಾಡ್ತಾನೆ, ಆ ಪದಾರ್ಥವನ್ನು ಸಾತ್ವಿಕವನ್ನಾಗಿ ಮಾಡ್ತಾನೆ, ಮತ್ತೆ ಪುನಃ ನಮಗೆ ತಿನ್ನಲು ಕೊಡ್ತಾನೆ. ಆ ನಿವೇದಿತವಾಗಿರ್ತಕ್ಕಂಥದ್ದನ್ನು ತಿಂದಾಗ ನಾವು ಪವಿತ್ರರಾಗ್ತೇವೆ. ಈ ಪವಿತ್ರತೆ ನಮಗೆ ಧರ್ಮ ಮಾಡಲು, ಅಧ್ಯಯನ ಮಾಡಲು ಇತ್ಯಾದಿಗಳಿಗೆ ಸಹಾಯಕವಾಗ್ತದೆ. ಇಲ್ಲದೇ ಇದ್ದರೆ ಪಿಜ್ಜಾ ತರಿಸು, ಬರ್ಗರ್ ತರಿಸು, ಮತ್ತೇನೇನೋ ತರಿಸು, 24 ಪದಾರ್ಥಗಳು ಸಿಗ್ತವೆ. ನೈವೇದ್ಯ ಮಾಡಲಿಕ್ಕಾಗ್ತದೆ, ದೇವರಿಗೆ ಸಮರ್ಪಣೆ ಮಾಡಲಿಕ್ಕಾಗ್ತದೆ? ಇಲ್ಲಲ್ಲ. ಆ ಅನಿವೇದಿತವಾಗಿರ್ತಕ್ಕಂಥ ಅನ್ನವನ್ನು ಪಾಪವನ್ನೇ ಉಣ್ತೇವೆ, ನಮ್ಮತ್ತೇನು ಉಣ್ಣೋದಿಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದೇ ಇದ್ದರೆ ನಾವು ಏನು ಮಾಡಿ ಉಪಯೋಗವೇನು? ಹಾಗಿದ್ದರೆ ನಾವು ತಿಳಿಯದೇ ಮಾಡಿದ್ದೇನು ಉಪಯೋಗ ಇಲ್ಲ. ನಾಳಿಂದ ಪೂಜೆ, ನೈವೇದ್ಯ, ವೈಷ್ಣದೇವ ಎಲ್ಲ ಬಿಡಬೇಡಿ. ಏನು ಮಾಡ್ತಾ ಇದ್ದೀರಿ ಇವತ್ತಿಲ್ಲ, ನಾಳೆ ನಿಮಗೆ ಅದು ಸರಿಯಾದ ಧರ್ಮದಲ್ಲಿ ಪ್ರವೃತ್ತಿಗೆ ಅನುಕೂಲ ಮಾಡಿಕೊಡ್ತಾರೆ.
ಆದರೆ ಭಕ್ತಿಯಿಂದ ಕೊಟ್ಟದ್ದನ್ನು ಪರಮಾತ್ಮ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ, ಅವನಿಗೆ ನಾವು ಎಷ್ಟೆಷ್ಟು ಮರ್ಯಾದೆಯನ್ನು ಕೊಡ್ತೇವೆ ಅಷ್ಟು ಮರ್ಯಾದೆ ನಮ್ಗೆ ವಾಪಸ್ ಸಿಗ್ತದೆ. ನಾವು ತಿಳ್ಕೊಳ್ತೇವೆ ದೇವರಿಗೆ ಯಾಕೆ ಇವತ್ತೇನು ಗುರುಗಳು ಪೂಜೆ ಮಾಡಲಿಕ್ಕೆ ಬಂದಿಲ್ಲ, ಏನಿಲ್ಲ, ಆದ್ದರಿಂದ ಛತ್ರ ಯಾಕೆ ತೋರಿಸ್ಬೇಕು, ಚಾಮರ ಯಾಕೆ ತೋರಿಸ್ಬೇಕು, ಕನ್ನಡಿ ಯಾಕೆ ತೋರಿಸ್ಬೇಕು, ವ್ಯಜನೆ ಯಾಕೆ ತೋರಿಸ್ಬೇಕು, ಅವ್ರು ಮಾಡ್ಕೊಳ್ಬೇಕಲ್ಲ. ನಾನೆಷ್ಟೊಂದು ನೀರು ಹಾಕಿ ಪರಿಚಯ ಬಂದುಬಿಟ್ಟು ನನ್ನ ಕೆಲಸ ಮುಗೀತು ಅಂತ ಪೂಜೆ ಮಾಡಿದರೆ ಪರಮಾತ್ಮ ಸ್ವೀಕರಿಸೋದಿಲ್ಲ. ಭಕ್ತಿಯಿಂದ ನಾವು ಏನು ಕೊಡ್ತೇವೆ ಅದು ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮ ನನ್ನಂತಹ ಸಾಮಾನ್ಯ ವ್ಯಕ್ತಿಯ ನೈವೇದ್ಯ ನೀನು ಸ್ವೀಕಾರ ಮಾಡ್ತೀನಿ ಅಂತ ಗೊತ್ತಿದೆ, ಅದಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೇನೆ. ತಸ್ಮಾತ್ ಅಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನ ನಹಿ ಗೃಣಾಮಿ ಯಥಾ ಮನೀಷಂ ನೀಚೋ ಜಯ ಗುಣವಿಸರ್ಗಮನುಪ್ರವಿಷ್ಟ ಪೂಯೇತ ಏನ ಹಿ ಪುಮಾನ್ ಅನುವರ್ಣಿತೇನ. ತಸ್ಮಾತ್ ಆದುದರಿಂದ, ಭಗವಂತನ ಮಹಿಮೆ ಇಷ್ಟು ಅಚಿಂತ್ಯವಾದುದರಿಂದ ನಾನು ಈಶ್ವರಸ್ಯ ಸರ್ವಾತ್ಮನ ನ ಗೃಣಾಮಿ. ಇಂಥ ಅನಂತಗುಣ ಪರಮಾತ್ಮ ನಾನು ಪೂರ್ತಿ ವರ್ಣನೆ ಮಾಡಲಿಕ್ಕಾಗ್ತದೆ, ಯಥಾಶಕ್ತಿ ವರ್ಣನೆ ಮಾಡ್ತಾ ಇದ್ದೇನೆ. ಅಜಯ ಪ್ರಕೃತಿಯಿಂದ ಗುಣವಿಸರ್ಗಂ ಸತ್ವಾದಿ ಗುಣಗಳಿಂದ ಪ್ರವೃತ್ತವಾದ ಈ ಸಂಸಾರ, ಅನುಪ್ರವಿಷ್ಟ ಸಂಸಾರದಲ್ಲಿ ಬಿದ್ದು ತೊಳ್ಳಾಡುತ್ತಿರುವ ಪುಮಾನ್ ನನ್ನಂಥ ವ್ಯಕ್ತಿಯು ಏನ ಪೂಯೇತ, ಯಾವುದರಿಂದ ಈ ಸ್ತೋತ್ರ ಮಾಡೋದರಿಂದ ಅವನು ಕೂಡ ಪವಿತ್ರನಾಗ್ತಾನೆ. ಇಂಥ ಪರಮಾತ್ಮನ ಪೂರ್ತಿಯಾಗಲ್ಲ, ನನಗೆ ತಿಳಿದ ಮಟ್ಟಿಗೆ ಯಥಾ ಮನೀಷಂ, ನನಗೆ ತಿಳಿದ ಮಟ್ಟಿಗೆ ವಿಗತ ವಿಕ್ಲವ, ಪರಮಾತ್ಮನ ವಿಷಯದಲ್ಲಿ ಯಾವುದೇ ಸಮಸ್ಯೆಯನ್ನು ಪಡೆದೆ ಪರಮಾತ್ಮನ ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ವಿಶ್ವಾಸದಿಂದ ಗೃಣಾಮಿ ಸ್ತೋತ್ರ ಮಾಡ್ತಾ ಇದ್ದೇನೆ. ನಾವು ಸ್ತೋತ್ರ ಮಾಡುವಾಗಲೂ ಈ ಭಾವನೆ ಇರಬೇಕು. ಯಾಕೆ ತಿಳ್ಕೊಂಡಂತಂದರೆ ಪರಮಾತ್ಮನ ಅವನು ಈಶ್ವರ, ಸರ್ವಾತ್ಮನ ನ ಗೃಣಾಮಿ, ಅವನನ್ನು ಪೂರ್ತಿಯಾಗಿ ನಾನು ಸ್ತೋತ್ರ ಮಾಡಲು ಸಾಧ್ಯವಿಲ್ಲ. ಆ ಪರಮಾತ್ಮನೇ ತನ್ನ ಪತ್ನಿಯಾದ ಮಾಯಾದೇವಿಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಸತ್ವಾದಿ ಗುಣಗಳನ್ನು ಉಚ್ಛ್ರಾಯಗೊಳಿಸಿ ಸೃಷ್ಟಿ ಮಾಡಿದ ಈ ಸಂಸಾರದಲ್ಲಿ ನಾನು ಮುಳುಗಿ ಹೇಳ್ತಾ ಇದ್ದಾನೆ. ಆದ್ದರಿಂದಾಗಿ ನಾನು ಪರಮಾತ್ಮನ ಪೂರ್ತಿಯಾಗಿ ಸ್ತೋತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಪೂರ್ತಿ ಬಿಡೋದಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿದುಕೊಂಡಷ್ಟು ಗುಣಗಳನ್ನು ಅನುಸಂಧಾನ ಮಾಡಿ ಆ ಭಗವಂತನನ್ನು ವರ್ಣಿಸಿದರೂ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ, ಪವಿತ್ರನ್ನಾಗಿ ಮಾಡ್ತಾನೆ. ಆಯ್ತು, ಇವತ್ತಿನ ಕಣ್ಣಿಂದ ಆಗಿಲ್ಲಲ್ಲ, ಎಷ್ಟು ತಿಳಿದಿದೆ ಅಷ್ಟು ಸಂಖ್ಯೆಯಲ್ಲಿ ನನ್ನ ಗುಣಗಳನ್ನು ಸ್ಮರಿಸಿ ಸ್ತೋತ್ರ ಮಾಡು, ಅನುಗ್ರಹ ಮಾಡ್ತಾನೆ ನಾಳೆ ಇನ್ನೂ ಹೆಚ್ಚಿಗೆ ತಿಳಿಯಲಿಕ್ಕೆ. ನೀನು ಭಕ್ತಿಯಿಂದ ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತೇನೆ, ಆದರೆ ಇದೇ ಕೊನೆ, ಇಷ್ಟೇ ಸಾಕು ಅಂತ ತಿಳ್ಕೊಂಡು ತನ್ನಲಿಕ್ಕೆ ಹೋಗಬೇಡ. ನಮ್ಮಲ್ಲಿ ಭಾಳ ಜನರಿಗೆ ಒಳ್ಳೆಯ ತೃಪ್ತಿ ಇದೆ, ಭಾಳ ಸಂತೋಷ ಇದೆ. ಸಂಧ್ಯಾವನ ಮಾಡ್ತೇವೆ, ದೇವ್ರ ಪೂಜೆ ಮಾಡ್ತೇವೆ, ನೈವೇದ್ಯ ಮಾಡ್ತೇವೆ, ವೈಷ್ಣವ ಮಾಡ್ತೇವೆ, ಬಲಿಹರಣ ಮಾಡ್ತೇವೆ, ಊಟ ಮಾಡ್ತೇವೆ, ಸಾಯಂಕಾಲ ಪಾರಾಯಣ ಮಾಡ್ತೇವೆ, ಮುಗೀತು. ಪ್ರಹ್ಲಾದ ಹೇಳ್ತಾನೆ, ಮುಗೀತು ಅಲ್ಲ, ಚಾಲು, ಪ್ರಾರಂಭವಾಯಿತು. ಇನ್ನೂ ಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರವೃತ್ತಿ ಇರಬೇಕು. ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನ ನಹಿ ಗೃಣಾಮಿ ಯಥಾ ಮನೀಷಂ ನೀಚೋ ಜಯ ಗುಣವಿಸರ್ಗಮನುಪ್ರವಿಷ್ಟ ಪೂಯೇತ ಏನ ಹಿ ಪುಮಾನ್ ಅನುವರ್ಣಿತೇನ. ಪರಮಾತ್ಮ ಕರುಣಾ ಸಮುದ್ರ ಇದ್ದಾನಪ್ಪ. ನಮ್ಮ ಬುದ್ಧಿಗೆ ತಿಳಿದಷ್ಟು, ನಾವು ಕೇಳಿದಷ್ಟು, ಅಭ್ಯಾಸ ಮಾಡಿದಷ್ಟು ಆ ಗುಣಗಳಿಂದ ಭಗವಂತನನ್ನು ವರ್ಣಿಸಿದರೆ ಪರಮಾತ್ಮ ನಮ್ಮನ್ನು ಪವಿತ್ರನನ್ನಾಗಿ ಮಾಡಿ
ಇನ್ನೂ ಹೆಚ್ಚಿಗೆ ಜ್ಞಾನ ಆಗುವಂತೆ ಮಾಡ್ತಾನೆ. ಆದ್ದರಿಂದಾಗಿ ನಾನು ಮಾಡುವ ಸ್ತೋತ್ರ ವ್ಯರ್ಥವಲ್ಲ. ನಾನು ತಿಳಿದಷ್ಟು ಮಾಡ್ತೇನೆ, ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನ ವರ್ಣನೆ ಇದು ಸರ್ವಸಾಮಾನ್ಯವಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ಸಾಧ್ಯವಿಲ್ಲ ಅಂತಂದಮೇಲೆ ನಮಗೇನು ಸಾಧ್ಯ ಇದೆ? ಸರ್ವೇ ಹ್ಯಮೇ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನಚೋದ್ವಿಜಂತಃ ಕ್ಷೇಮಾಯ ಭೂತಯ ಹುತಾತ್ಮಸುಖಾಯ ವಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈ. ಪರಮಾತ್ಮ ನೋಡು, ಬ್ರಹ್ಮದೇವರು ಕೈ ಜೋಡಿಕೊಂಡು ನಿಂತ್ಕೊಂಡಿದ್ದಾರೆ, ವಾಯುದೇವರು ಕೈ ಜೋಡಿಸ್ಕೊಂಡು ನಿಂತ್ಕೊಂಡಿದ್ದಾರೆ. ಇವರು ಪೂರ್ತಿ ಸೃಷ್ಟಿ ಮಾಡಲಿಕ್ಕೆ ಸಾಮರ್ಥ್ಯ ಇರತಕ್ಕಂಥವರು. ಆದರೆ ಅವರಂತೂ ಕೈ ಜೋಡಿಸ್ಕೊಂಡು ನಿಂತಿದ್ದಾರೆ. ಅಂದಮೇಲೆ ನೀನೆಷ್ಟು ದೊಡ್ಡವನು? ಬ್ರಹ್ಮಾದಯ ಸರ್ವೇ ಅಮಿ, ಬ್ರಹ್ಮದೇವರನ್ನು ಮಾಡಿಕೊಂಡು ಅಗ್ನಿಯವರೆಗೂ ಎಲ್ಲ ದೇವತೆಗಳು ಸತ್ವಧಾಮ್ನಃ, ಜ್ಞಾನಾನಂದಾದಿಗಳಿಂದ ಪರಿಪೂರ್ಣನಾಗಿರತಕ್ಕಂಥ ನಿನಗೆ ನಾವು ಹೇಗೆ ನಿನ್ನ ಅಧೀನರಾಗಿದ್ದೇವೆ, ಬ್ರಹ್ಮಾದೇವತೆಗಳು ಕೂಡ ನಿನಗೆ ಅಧೀನರಾಗಿದ್ದಾರೆ. ಉದ್ವಿಜಂತಹ ಚನ, ಅವರು ಭಯವುಳ್ಳವರಾಗಿಲ್ಲ, ಪ್ರೀತಿಯಿಂದ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ ಸಿದ್ಧರಾಗಿ ನಿಂತುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪರಮಾತ್ಮ ಈ ರೀತಿಯಾಗಿ ಪ್ರತಿಯೊಂದು ಅವತಾರದಲ್ಲಿ ರಮಾಬ್ರಹ್ಮಾದಿಗಳಿಂದ ಸ್ತುತ್ಯನಾದ ನೀನು ಅನೇಕ ಅವತಾರ ತೆಗೆದುಕೊಳ್ತೀವಿ. ಯಾಕೆ? ನೀನು ಬೇರೆ ಕೆಲಸ ಇಲ್ಲ ಅಂತಲ್ಲ, ಅವತಾರ ತೆಗೆದುಕೊಂಡಾಗ ನಿನಗೆ ತೃಪ್ತಿ ಆಗ್ತದೆ ಅಂತಲ್ಲ, ಅಲ್ಲ. ಕ್ಷೇಮಾಯ ಭೂತಯೇ, ನಮ್ಮನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ, ನಮ್ಮ ಉನ್ನತಿಯನ್ನು ಮಾಡುವುದಕ್ಕೋಸ್ಕರ ಈ ಪರಮಾತ್ಮ ಅವತಾರಾದಿಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ನಾನು ಬ್ರಹ್ಮಾದಿಗಳಿಂದಲೂ ಸರ್ವೋತ್ತಮ ಅಂತ ತೋರಿಸಿಕೊಡ್ತಾನೆ. ಅವನ ಆತ್ಮಸುಖ, ಅವನಿಗೆ ಇದೊಂದು ಆಟ, ನಮ್ಮ ಮೇಲೆ ಅನುಗ್ರಹ. ಅವನಿಗೆ ಆಟ, ನಮಗೆ ಅನುಗ್ರಹ. ಬೆಕ್ಕಿಗೆ ಆಟ, ಇಲ್ಲಿಗೆ ಸಂಕಟ ಅಂತಲ್ಲ, ನಮಗೆ ಸಂಕಟ ಅಲ್ಲ. ಪರಮಾತ್ಮನಿಗೆ ಆಟ, ನಮಗೆ ಇದು ಅತ್ಯಂತ ಸುಖದಾಯಕವಾಗಿರ್ತಕ್ಕಂಥ ಸಂದರ್ಭ. ಯಾಕೆ? ಮನುಷ್ಯರಾಗಿ ಹುಟ್ಟಿಸಿದ್ದಾನೆ, ಇಷ್ಟೆಲ್ಲ ತಿಳಿದುಕೊಳ್ಳಂತೆ ಮಾಡಿದ್ದಾನೆ, ತನ್ನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಕೊಟ್ಟಿದ್ದಾನೆ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಆದ್ದರಿಂದ ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ನೀನು ಸ್ತುತ್ಯ, ಅವತಾರ ರೂಪದಿಂದ ಜಗತ್ತಿನಲ್ಲಿ ಸಜ್ಜನರಿಗೆ ಉದ್ಧಾರ ಮಾಡೋದಕ್ಕೋಸ್ಕರ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಂತೆ ವಿಕ್ರೀಡನ ಆಟ ತೋರಿಸಿ ನಿನ್ನ ಭಕ್ತರನ್ನು ಸಂತೋಷಪಡಿಸುವುದಕ್ಕೋಸ್ಕರ ಅವತಾರ ತೆಗೆದುಕೊಳ್ತೀಯ ಪರಮಾತ್ಮ. ಆದ್ದರಿಂದಾಗಿ ಈ ಅವತಾರವೂ ಕೂಡ ಜಗತ್ತಿನ ರಕ್ಷಣೆಗೋಸ್ಕರ ಇದೆ. ಜಗತ್ತಿಗೆ ಪರಮ ಉಪಕಾರ ಮಾಡಬೇಕು ಅಂತನ್ನುವ ಅರ್ಥದಲ್ಲಿ ಇದೆ. ಇದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಪರಮಾತ್ಮ. ಆದ್ದರಿಂದಾಗಿ ನಿನಗೆ ನಾನು ಸ್ತೋತ್ರ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ತದ್ಯಚ್ಛಮನ್ಯುಮಸುರಸ್ಯ ಹತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಲೋಕಾಶ್ಚ ನಿರ್ವೃತಿಮತಃ ಪ್ರತಿಯಾಂತು ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನ ಸ್ಮರಂತಿ. ಪರಮಾತ್ಮ ಇವತ್ತು ಅವತಾರ ತೆಗೆದುಕೊಂಡೆಯಲ್ಲ, ಇವತ್ತೇ ನಿನ್ನ ಹುಟ್ಟು ಹಬ್ಬ ಅಲ್ಲೇನು, ಇವತ್ತೇ ನಿನ್ನ ಅಭಿವ್ಯಕ್ತಿ ದಿನ ಅಲ್ಲೇನು. ಪರಮಾತ್ಮ ಯಾವ ಕಾರಣದಿಂದ ಈ ಸಿಟ್ಟನ್ನು ತೋರಿಸ್ತಿದ್ದೀಯಲ್ಲ ನೀನು? ಹಿರಣ್ಯಕಶಿಪುವನ್ನು ಕೊಲ್ಲುವುದಕ್ಕೋಸ್ಕರ ಈ ಸಿಟ್ಟು
ಈ ಕ್ರೋಧದಿಂದ ಅವನು ಗಾಬರಿಯಾಗಿ ಅವಾಗೇ ಸತ್ತೋಗಿದ್ದ. ನೀನು ಕೊಂದದ್ದು ನಿಮಿತ್ತ ಆಯ್ತಷ್ಟೆ. ಆದ್ದರಿಂದಾಗಿ ಮನ್ಯುಂ ಯಚ್ಚ, ನಿನ್ನ ಈ ಸಿಟ್ಟನ್ನು ಕಡಿಮೆ ಮಾಡಿ ಪರಮಾತ್ಮ. ನಿನ್ನ ಈ ಕೋಪವನ್ನು ಬಿಟ್ಟು ಶಾಂತನಾಗು. ಯಾಕೆ? ಯಾರಿಗೋಸ್ಕರ ಕೋಪ ಇತ್ತು? ಅಸುರಃ ತ್ವಯಾ ಹತಃ ಅಂತ ಹಿರಣ್ಯಕಶಿಪು ನಿನ್ನಿಂದ ಕೊಲ್ಲಲ್ಪಟ್ಟಿದ್ದಾನೆ. ಜಗತ್ತಿನ ಜನರೆಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಲೋಕಾಶ್ಚ ನಿರ್ವೃತಿಮತಃ ಸಂತೋಷವನ್ನು ಹೊಂದಿದ್ದಾರೆ. ಸಾಧು ಜನರು ಏನು ಪ್ರಹ್ಲಾದ, ನಿಮ್ಮ ಅಪ್ಪನ ಕೊಂದಿ ಅಂತ ಸಂತೋಷ ಪಡ್ತಾ ಇದ್ದೆ ನೀನು? ಎಂಥ ಮಗನೋ ಅನ್ಬೇಡ ಪರಮಾತ್ಮ. ಅವನು ಅಪ್ಪನಾಗಿದ್ದ ಆ ಅಪ್ಪನನ್ನು ಪ್ರೀತಿಸ್ತೇನೆ, ಆದರೆ ಅಪ್ಪನಲ್ಲಿದ್ದ ಆ ದುರ್ಗುಣಗಳನ್ನು ಸರ್ವಥಾ ಪ್ರೀತಿಸುವುದಿಲ್ಲ. ಯಾಕೆ? ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ. ಸಜ್ಜನರು ಹಿಂಸೆಯನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ಆದರೆ 10 ಜನರು 100 ಜನರು ಸೇರಿದಾಗ ಒಂದು ಹಾವು ಪ್ರವೇಶ ಮಾಡಿದರೆ, ಒಂದು ಚೇಳು ಪ್ರವೇಶ ಮಾಡಿದರೆ ಜನ ಎಲ್ಲದೆ ಎದ್ದೋಡೋಗ್ತಾರೆ. ಆದರೆ ಕೊಲ್ಲುವುದೇ ಧರ್ಮ. ಜಗತ್ತಿಗೆ ಪೀಡೆಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ನಾಶಪಡಿಸುವುದೇ ಧರ್ಮ. ಅಹಿಂಸಾ ಅಸಾಧು ಹಿಂಸಾ ಸ್ಯಾತ್. ಅಸಾಧು ಹಿಂಸಾ ಅಂದರೆ ಅಹಿಂಸಾ, ಅಂದರೆ ಅಸಾಧು ದುಷ್ಟರಿಗೆ ಹಿಂಸಾ ಕೊಲ್ಲುವುದೇ ಅಹಿಂಸಾ. ಇದಕ್ಕೇನೆ ಹಿಂಸೆ ಅಂತ ಕರೀತಾರೆ. ಆದ್ದರಿಂದಾಗಿ ನಮ್ಮ ಅಪ್ಪನನ್ನು ಕೊಂದೋದಕ್ಕೋಸ್ಕರ ಸಜ್ಜನರಿಗೂ ಸಂತೋಷವಾಗಿದೆ, ನನಗೂ ಸಂತೋಷ ಆಗಿದೆ. ಯಾಕೆ? ಹೆಚ್ಚು ದಿವಸ ಇರ್ತಿದ್ರೆ ಇನ್ನೂ ಹೆಚ್ಚು ಪಾಪ ಮಾಡ್ತಿದ್ದವ. ಆದ್ದರಿಂದಾಗಿ ಪರಮಾತ್ಮ ತದ್ ಮನ್ಯುಂ ಯಚ್ಛ, ಈ ನಿನ್ನ ಸಿಟ್ಟನ್ನು ಕಡಿಮೆ ಮಾಡು, ಶಾಂತನಾಗು. ದೇವತೆಗಳು ತಮ್ಮ ತಮ್ಮ ಸ್ಥಳಕ್ಕೆ ಹೊರಟೋಗಲಿ. ಇನ್ನು ಮುಂದೆ ಯಾರಿಗೆ ಏನೇ ಪೀಡೆ ಬಂದರೂ ನರಸಿಂಹ 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 ಅಂತಂದರೆ ಸಾಕು, ಅವರ ಕಷ್ಟಗಳನ್ನು ದೂರ ಮಾಡಿ ಪರಮಾತ್ಮ ಅಂತ ಪ್ರಹ್ಲಾದ ಕೇಳ್ಕೊಳ್ತಾ ಇದ್ದಾನೆ. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಯಾರಿಗೋಸ್ಕರ ಈ ಸಿಟ್ಟು ಆ ಹಿರಣ್ಯಕಶಿಪುನ ಕೊಂದು ಹಾಕಿದ್ದೆ? ನಮ್ಮಪ್ಪ, ನಾನು ನಿನ್ನ ಮೇಲೆ ಸಿಟ್ಟು ಬಂದಿಲ್ಲ, ದುಃಖಿತನೂ ಆಗಿಲ್ಲ. ಯಾಕೆ? ಅವನೊಬ್ಬ ಹಾವಿನಂತೆ ಚೇಳಿನಂತೆ ಜಗತ್ತಿಗೆ ಪೀಡಾಕರನಾಗಿದ್ದ. ಅಂಥ ಪೀಡಾಕರನು ಹೋದ, ಜಗತ್ತಿಗೆ ಒಳ್ಳೆಯದಾಯಿತು. ಅವನು ಇದ್ದಷ್ಟು ದಿನ ಇನ್ನೂ ಪಾಪ ಮಾಡ್ತಿದ್ದ, ಮುಂದೆ ಪಾಪ ಮಾಡೋದು ಅದು ನಿಂತೋಯ್ತು. ಆದ್ದರಿಂದ ಪರಮಾತ್ಮ, ನೀನು ನಿನ್ನ ಈ ಭೀಕರ ಧ್ವನಿ ಕೇಳಿ ಗಾಬರಿಯಾಗಿ ಎಲ್ಲ ದೇವತೆಗಳು ಬಂದಿದ್ದಾರೆ. ಅವರು ತಮ್ಮ ತಮ್ಮ ಮನೆಗೆ ಹೋಗಲಿ, ಅವರ ಕರ್ತವ್ಯಗಳನ್ನು ನಿರ್ವಹಿಸಲಿ. ಆದರೆ ಮುಂದಿನ ಜನ ಮಾತ್ರ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರ, ವಿಘ್ನಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಪರಮಾತ್ಮ ನಿನ್ನನ್ನು ಸ್ಮರಿಸಲಿ. ನಿನ್ನ ಸ್ಮರಣೆಯಿಂದ ಪಾಪಗಳು ದುರಿತಗಳು ಎಲ್ಲೂ ಓಡಿ ಹೋಗುತ್ತವೆ. ಇದು ನಿಶ್ಚಿತ ಸುನಿಶ್ಚಿತ. ಪ್ರಹ್ಲಾದ ಮತ್ತೆ ಪುನಃ ಹೇಗೆ ಸ್ತೋತ್ರ ಮಾಡ್ತಾನೆ ಅಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ತ ವಿಶ್ವಂ ಸದಾ ಜಾತಿಕಂ. ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲಾಖಂಡವಂದನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.